ಛೇ, ಮದ್ವೆ ಮಂಟಪದಾಗೆ 10 ಜನಗಳ ಮುಂದೆ ಮದ್ವೆ ಮುರಿದು ಬಿದ್ದಿದ್ರೆ ಏಟ್ ಚೆನ್ನಾಗಿರ್ತಿತ್ತು. ಮನಸ್ನಾಗ ಇಷ್ಟೊಂದು ಇಸ ತುಂಬಿಕೊಂಡು ಮನೆಗೆ ಬಂದು ಉಡುಗೊರೆ ಕೊಡೋ ನಾಟಕ ಮಾಡವನೆ. ಅವನನ್ನು ಸುಮ್ಮನೆ ಬಿಡಬಾರ್ದು ಅಳಿ ಅಂದ್ರೆ ನಾನು ಆ ಜಗನ ಸುಮ್ಕೆ ಬಿಡೋಕ್ಕಿಲ್ಲ. ಅವನು ಎಲ್ಲ ಇದ್ರೂ ಹುಡುಕಿ ಸುಮ್ಮನೆ ಕರ್ಕೊಂಬರ್ತೀನಿ. ಧೈರ್ಯ ಇದ್ರೆ ಸುಮ್ಮನೆ ಕರ್ಕೊಂಡು ಹೋಗ್ತೀಯ, ಮಳ್ಳನ್ ತರ ಇದ್ದು ಮನೆ ಹಾಳು ಮಾಡೋ ಕೆಲಸ ಮಾಡ್ತೀಯ. ನಮ್ಮ ಮಾತ್ರ ಸುಮ್ಕೆ ಬಿಡಲ್ಲ. ಸುಮ್ಕಿರೆ. ಅಯ್ಯೋ, ಬರೀ ಕರ್ಕೊಂಡೋಗಿದ್ದಕ್ಕೆ ಹಿಂಗ್ ಹೊಡೆದವನೆ. ಇನ್ ನಮ್ ವಿಷಯ ಏನಾದ್ರೂ ಗೊತ್ತಾಗ್ಬಿಟ್ರೆ ನಿಂತಲ್ಲೇ ನೇಣಾಕ್ಬಿಡ್ತಾನೋ ಇವನು. ಕಿಡ್ನಾಪ್ ಮಾಡು ಅಂದ್ರೆ ಮತ್ತ್ಯಾಕೆ ವಾಪಸ್ ಕರ್ಕೊಂಬಂದ? ಒಂದ್ ವೇಳೆ ನನ್ನ ಹೆಸರೇನಾದ್ರೂ ಬಾಯ್ ಬಿಟ್ರೆ ಏನ್ ಮಾಡೋದು? ಗುರು, ಇನ್ನೊಂದು 4 ತದ್ಕು ಗುರು. ಅಲ್ಲ ಕಂಠಿಯವ್ರೆ, ಯಾಕೆ ಏನಾಯ್ತು? ಯಾಕೆ ಯಾಕೆ ಏಯ್, ನಮ್ಮ ಮಗನ ಹೆಸರು ಹೇಳ್ಕೊಂಡು ಇಂಥ ಕೆಲಸ ಮಾಡ್ತೀಯ ನೀನು? ಸುಮನ್ ಕರ್ಕೊಂಡು ಹೋಗೋದಕ್ಕೆ ಎಷ್ಟೊತ್ತ ಇದೆಯಾ ನಿಂಗೆ? ಅಯ್ಯೋ ಅದೆಲ್ಲ ಬುಡಿ, ಮೊದ್ಲು ಸುಮನ್ ಕುತ್ಕೆನಾಗೆ ತಾಳಿ ಆಯ್ತಾ ನೋಡೋಣ ಇರಿ. ಇಲ್ಲ ಸುಮಾ, ಡೋಂಟ್ ವರಿ. ಇವ್ ನಿಂಗೆ ಫೋರ್ಸ್ಫುಲ್ ಆಗಿ ತಾಳಿ ಕಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಿನ್ ಪರ ನಾನಿದ್ದೀನಿ. ಸಚ್ಚು, ಏನು ಅಂತ ಮಾತಾಡ್ತಾ ಇದ್ಯಾ? ನೀವೇನ್ ಮಾಡ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಏನ್ ಹಿಂಗ್ ಕೇಳ್ತಾ ಇದ್ದೀರಾ? ಸುಮಾ ನಮ್ಮ ಮನೆಯಿಂದಾನೆ ಕಿಡ್ನಾಪ್ ಮಾಡು ಅಂದ್ರೆ ಚೌಟ್ರಿವರೆಗೂ ಕರ್ಕೊಂಡ್ ಬಂದಿದ್ದೀರಾ? ಮದ್ವೆ ಚೌಲ್ಟ್ರಿಲ್ ತಾನೇ ನಡಿಬೇಕು, ಹುಡುಗಿ ಇಲ್ಲಿ ತಾನೇ ಇರ್ಬೇಕು. ಓ, ನೀವು ಸುಮ್ಮಂಗೆ ಇಲ್ಲಿ ಚೌಲ್ಟ್ರಿಯಲ್ಲಿ ತಾಳಿ ಕಟ್ಬೇಕಂತಿದ್ದೀರಾ? ನಾನೆಲ್ಲೋ ನೀವು ಕಂಟಿಗೆ ಹೆದರ್ಕೊಂಡು ಡೀಲ್ನೇ ಕೈ ಬಿಟ್ಬಿಟ್ಟಿದ್ದೀರಾ ಅನ್ಕೊಂಡೆ. ಸುಮನ್ ಮದ್ವೆ ನಡೆಯುತ್ತೆ, ಆದ್ರೆ ನನ್ ಜೊತೆ ಅಲ್ಲ, ನಿಮ್ ಮಗನ್ ಜೊತೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ಸುಮಾ ತುಂಬಾ ಒಳ್ಳೆ ಹುಡುಗಿ, ಅಂತ ಹುಡುಗಿಗೆ ಮೋಸ ಮಾಡಬೇಡಿ. ನಿಮಗ್ ಪಕ್ಕಾ ತಲೆ ಕೆಟ್ಟಿದೆ. ಅಲ್ಲ, ನೀವು ನನ್ನ ಹತ್ರ ಹೇಳಿದ್ದೇನೋ ಈಗ ಮಾಡ್ತಾ ಇರೋದೇನೋ? ನಿಮ್ ಜೊತೆ ಡೀಲ್ ಮಾಡ್ಕೊಂಡಾಗ ನನ್ ತಲೆ ಕೆಟ್ಟಿತ್ತು, ಆದ್ರೆ ಇವಾಗ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿವೇಕ ಬಂದಿದೆ. ಯಾರಾದ್ರೂ ನಿಮಗೆ ದುಡ್ಡು ಕೊಟ್ಟು ಈ ಡೀಲ್ ಒಪ್ಕೊಳಕ್ ಹೇಳಿದ್ರಾ? ಹಾಗೇನಾದಿದ್ರೆ ಹೇಳಿ, ಅದ್ರ 3ರಷ್ಟು ನಾನು ಕೊಡ್ತೀನಿ, ಟ್ರಿಪಲ್. ರೀ ಕೇಶವ್, ನನ್ನ ಗತಿಗಿಲ್ದನು ಅಂತ ಅನ್ಕೋಬೇಡಿ. ಐ ಆಮ್ ಅ ಡಾಕ್ಟರ್. ನನಗೆ ನಂದೇ ಆದ ಸಂಪಾದನೆ, ಗೌರವ ಎರಡೂ ಇದೆ. ಓಕೆ ಓಕೆ, ಕೂಲ್ ಕೂಲ್. ಮತ್ತೆ ಇದಕ್ಕಿದ್ದಂಗೆ ನಿಮ್ ನಿರ್ಧಾರ ಯಾಕೆ ಚೇಂಜ್ ಮಾಡಿದ್ರಿ? ಸುಮನ್ ಪಡ್ಕೋಬೇಕನ್ನೋದು ನಿಮ್ಮ ಆಸೆ ಅಲ್ವಾ? ಬಲವಂತಿಂದ ಏನೇ ಪಡ್ಕೊಂಡ್ರು ಅಷ್ಟು ಶಾಶ್ವತವಾಗಿ ನಮ್ಮ ಹತ್ರ ಉಳಿಯಲ್ಲ. ನೋಡಿ, ಸುಮಾ ತುಂಬಾ ಒಳ್ಳೆ ಹುಡುಗಿ, ಅವಳು ನಿಮ್ ಸೊಸೆ ಆಗ್ತಿರೋದು ನಿಮ್ಮ ಅದೃಷ್ಟ. ಅಂತ ಹುಡುಗಿನ ಕಳ್ಕೊಬೇಡಿ. ನಿಜವಾಗ್ಲೂ ಇದನ್ನ ನೀವ್ ಹೇಳ್ತಾ ಇರೋದ? ಇದು ಹೇಗ್ರಿ ಸಾಧ್ಯ ಆಯ್ತು? ಮನ್ಸಿನ ಕಣ್ ತೆರ್ಸಿದ್ರೆ ಎಲ್ಲ ಸಾಧ್ಯ. ಜಗನ್, ಬನ್ನಿ ಜಗನ್, ಹೋಗೋಣ. ಇದೇನಿದು? ನಾನು ಇವಳನ್ನ ಕಿಡ್ನಾಪ್ ಮಾಡಬೇಕು ಅಂದ್ಕೊಂಡ್ರೆ ಇವಳೆ ನಡೀರಿ ಹೋಗೋಣ ಅಂತಿದ್ದಾಳೆ. ಜಗನ್, ಜಗನ್, ಏನು ಯೋಚನೆ ಮಾಡ್ತಿದ್ದೀರಾ? ಇದು ಕನ್ಸ ನನ್ಸ? ಒಳಗೆ ಬಂದು ಕಾರಲ್ಲಿ ಹೋಗೋಣ ಅಂತಿದ್ದಾಳೆ. ಜಗನ್,
ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಹಾಸ್ಪಿಟ್ಲ್ಗ? ಹೌದು ಜಗನ್, ಇವತ್ತು ನನ್ನ ಜೀವನದಲ್ಲಿ ತುಂಬಾ ಮುಖ್ಯವಾದ ದಿನ. ಈ ದಿನ ಕಂಪ್ಲೀಟ್ ಆಗಬೇಕು ಅಂದ್ರೆ ನನಗೆ ನಿಮ್ಮ ತಾಯಿ ಆಶೀರ್ವಾದ ಬೇಕು. ನಾನು ನನ್ನ ತಾಯಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಪ್ರೀತಿನ ಬಲಿ ಕೊಟ್ಟೆ. ಆದ್ರೆ ನಿಮ್ಮ ತಾಯಿ ನನ್ನ ಪ್ರೀತಿ ವಿಷಯನ ಅವ್ವನ ಹತ್ರ ಮಾತಾಡಿ ಅವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ನಾನಿವತ್ತು ಸಚಿನ್ನ ಮದುವೆ ಆಗ್ತಿರ್ಲಿಲ್ಲ. ಯಾವುದೇ ತಾಯಿ ಆದ್ರೂ ಅವ್ರ ಮಕ್ಕಳು ಸುಖ ಸಂತೋಷ ಮುಖ್ಯ ಅಂತಾರೆ. ಆದ್ರೆ ನಿಮ್ ತಾಯಿ ನಿಮ್ ಬಗ್ಗೆ ಯೋಚನೆ ಮಾಡ್ದೆ ನನ್ ಬಗ್ಗೆ ಯೋಚನೆ ಮಾಡಿದ್ರು. ಇವತ್ತು ನಾನು ಆಸೆ ಪಟ್ಟಿರೋ ಜೀವನ ನನಗ್ ಸಿಕ್ತಿದೆ ಅಂದ್ರೆ ಅದಕ್ಕೆ ನಿಮ್ ತಾಯಿನೂ ಕಾರಣ. ನನ್ಗೆ ಅವ್ರನ್ನ ನೋಡ್ದೆ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ದೆ ನನ್ ಹೊಸ ಜೀವನಕ್ಕೆ ಕಾಲಿಡಕ್ ನನ್ಗೆ ಇಷ್ಟ ಇಲ್ಲ. ನಿಮ್ಮನ್ನ ನೋಡ್ದಾಗೆಲ್ಲ ಅಂತ ತಾಯಿಗೆ ಇಂಥ ಮಗನ ಅಂತ ಅನ್ಸ್ತಿತ್ತು. ಆದ್ರೆ ಇವತ್ತು ಅವರೇ ನಿಮ್ನ ಚೇಂಜ್ ಮಾಡಿದ್ದಾರೆ. ಅಂತ ತಾಯಿನ ಪಡೆಯಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ದೀರಾ ಜಗನ್. ಇವತ್ತಿಂದ ಅವ್ರ ಪರಿ ನಿಮಗ್ ಮಾತ್ರ ತಾಯಲ್ಲ, ಅವ್ರು ನನಗೂ ತಾಯಿನೇ. ನನ್ನ ತಾಯಿ ಬಗ್ಗೆ ಇವಳಿಗೆ ಇಷ್ಟೊಂದೆಲ್ಲ ಕನ್ಸರ್ನ್ ಇದೆಯಾ? ಇನ್ಮೇಲಿಂದ ನಿಮ್ಗೆ ಯಾರು ಇಲ್ಲ ಅಂತ ಫೀಲ್ ಆಗ್ಬೇಡಿ. ನಿಮ್ ತಂಗಿ ಸ್ಥಾನದಲ್ಲಿದ್ದು ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ. ನಿಮ್ ತಾಯಿ ನೋಡ್ಬೇಕು, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಸಾರಿ ಸುಮಾ, ಯಾಕೆ? ಇಷ್ಟು ದಿನ ನಾನು ಇದ್ದಿದ್ದ ರೀತಿಗೆ ಬಟ್ ಐ ಪ್ರಾಮಿಸ್ ಇನ್ಮೇಲೆ ನಾನು ಹಿಂಗೆ ಒಬ್ಬ ಒಳ್ಳೆ ಅಣ್ಣನಾಗಿರ್ತೀನಿ.